ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಧರ್ಮಸ್ಥಳದ ಕುರಿತಾಗಿ ದಿನಕ್ಕೊಂದು ಚಂದ ಬೇರೆ ಬೇರೆ ವಿಧದಿಂದ ದಾಳಿಗಳು ನಡೀತಾನೆ ಆಗ್ತಾ ಇದ್ದಾವೆ. ಯಾಕಂದರೆ ಈಗ ಹೊಸದೊಂದು ಸಂತ್ರಸ್ತರ ಸಮಿತಿ ಅಂತ ಯಾರ್ಯಾರ ಈ ಒಂದು ಕಳೆದ 3-4 ದಶಕಗಳಿಂದ ಸಂತ್ರಸ್ತರಾಗಿದ್ದಾರೋ ಅವರೆಲ್ಲರನ್ನ ಕೂಡಿಸಿಕೊಂಡು ಒಂದು ಸಮಿತಿ ಮಾಡಿಕೊಳ್ಳುವಂಥದ್ದು ಅಂತ. ಸಂತ್ರಸ್ತರು ಅಂದ್ರೆ ಈ ಧರ್ಮಸ್ಥಳದ ಕಾಣದ ಕೈಯಿಂದ ತೊಂದರೆಯನ್ನು ಅನುಭವಿಸಿದವರು, ದೇವರ ಹಿಂದೆ ನಿಂತು ಆಡುವವರ ಆಡಿಸುವವರ ಕೈಗೆ ಸಿಕ್ಕು ನುಜ್ಜುಗುಜ್ಜಾದವರು, ಇವರೆಲ್ಲರೂ ಸಂತ್ರಸ್ತರೇ. ಆದರೆ ಇತ್ತೀಚೆಗೆ ನಮ್ಮ CV ನಾಗೇಶ್ ಅವರು ಉತ್ತಮ ವಾಗ್ಮಿ ಮತ್ತು ವಕೀಲರು, ಅವರು ಇನ್ನೊಂದು ಸಂತ್ರಸ್ತರನ್ನು ತೊಗೊಂಬಂದರು. ಈ ಎಲ್ಲ ಸಂತ್ರಸ್ತರಿಂದ ನಮ್ಮ ದೇವಾಲಯ ಮಂಜುನಾಥ ದೇವಸ್ಥಾನಕ್ಕೆ ಇದು ಸಂತ್ರಸ್ತ ಆಗಿದೆ, ಇದರ ಪುಣ್ಯಕ್ಷೇತ್ರದ ಪುಣ್ಯ ಮಹಿಮೆ ಕಡಿಮೆ ಆಗ್ತಾ ಇದೆ, ನಾವು ಸಂತ್ರಸ್ತರು ಅಂತೇಳಿ ಅಡ್ಡಿನ ಒಳ್ಳೆಯದು. ಇವೆಲ್ಲ ನಡೀತಾ ಇದ್ದಾವೆ. ಈ ಸಂತ್ರಸ್ತರು ಯಾರು? ಇವರು ಸಂತ್ರಸ್ತರು ಒಂದು ಕ್ಲಿಯರ್ ಮಾಡಿಬಿಟ್ಟೆ ಮೊದಲೇ ಆರಂಭದಲ್ಲೇ. ದೇವರು ದೇವಸ್ಥಾನ ಅದರ ಪರವಾಗಿ ನಾಗೇಶ್ ಅನ್ನೋದು ದೊಡ್ಡ ವಕೀಲರು ಆರ್ಗ್ಯುಮೆಂಟ್ ಮಾಡಿ ನಾವು ಸಂತ್ರಸ್ತರು ಅಂತೇಳಿ. ಆದ್ರೆ ಇವ ದೇವಸ್ಥಾನವನ್ನು ಸಂತ್ರಸ್ತರನ್ನಾಗಿ ಮಾಡಿದಂಥ ಸಂತ್ರಸ್ತರು ಯಾರು? ಈಗಾಗಲೇ ಗೊತ್ತದ ನಿಮ್ಗೆ. ಸಂತ್ರಸ್ತರು ಸೌಜನ್ಯಾಳಂಥ ಹೆಣ್ಣು ಮಗಳನ್ನು ಕಳೆದುಕೊಂಡಂಥವ್ರು ಅನೇಕ ಹೆಣ್ಣು ಮಕ್ಕಳು, ವೇದವಲ್ಲಿ, ಪದ್ಮಲತ, ಆನೆಮಾವುತ, ಅದ್ರ ಜೊತೆಗೆ ಯಮುನಾ, ಇನ್ನೂ ಅನೇಕರು ಇವ್ರದ್ದು ಸಂತ್ರಸ್ತರು. ಇನ್ನು ಭೂಮಿಯನ್ನು ಕಳೆದುಕೊಂಡಂಥವ್ರು, ಭೂಮಿಯನ್ನು ಕಳೆದುಕೊಂಡು ಒದ್ದಾಡುತ್ತಿರುವಂಥ ಬಡ ಜನರು, ರೈತರಾಗಿರ್ಬೋದು ಅಥವಾ ಅಲ್ಲಿಯ ದಲಿತರಾಗಿರ್ಬೋದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ ಅಂತ ಸಂತ್ರಸ್ತರು. ಇನ್ನು ದಲಿತರು, ನಿಜವಾಗಿ ದಲಿತರು ಜಾಗವೇ ಸಿಗಲಾರಂಥ ಸಂತ್ರಸ್ತರು ಎಷ್ಟು ಜನ ಸಂತ್ರಸ್ತರು. ಅದೇ ಕಾಲಕ್ಕೆ ಇವುಗಳನ್ನೆಲ್ಲ ಹೋರಾಡ್ತಾ ಬಂದಂಥ ನಾಗರಿಕ ಸಮಿತಿ ಅಂತದೆ, ಹೋರಾಟ ಸಮಿತಿ ಅಂತೇಳಿ ಆ ಸಂತ್ರಸ್ತರು. ಮುಂದೆ ನಿಮಗೆ ಗೊತ್ತಿದ್ದಂಗೆ ಏನಪ್ಪ ಅದು ವಿಶೇಷವಾಗಿ ಈ ದೌರ್ಜನ್ಯ, ಈಗಾಗಲೇ ಹೇಳಿದ್ರಿ ಇವಾಗ, ದೌರ್ಜನ್ಯಕ್ಕೆ ಒಳಗಾದಂಥ ಸೌಜನ್ಯ, ಅವ್ರ ಜೊತೆಗೆ ಇನ್ನುಳಿದ ಹೆಣ್ಣುಮಕ್ಕಳು, ಇವರು ಸಂತ್ರಸ್ತರಿದ್ದಾರೆ. ಇವು ಅನೇಕ ಜನ ದೇವರನ್ನು ಹಿಡ್ಕೊಂಡು ಆ ದೇವರು ಸಂತ್ರಸ್ತರು, ಈ ಸಂತ್ರಸ್ತರು ಯಾರನ್ನು ಮಾಡಿದ್ರು ಆ ಸಂತ್ರಸ್ತರು, ಒಟ್ಟಾರೆ ಎಲ್ಲ ಸಂತ್ರಸ್ತರು ಯಾರಿದ್ದಾರೋ ಅವರು ಹೋರಾಟಗಾರರ ಈ ಒಂದು ರೂಪಕ್ಕೆ ಸಂತ್ರಸ್ತ ಸಮಿತಿ ಮಾಡಿಕೊಂಡು ಹೊಸ ರೀತಿಯ ಹೋರಾಟವನ್ನು, ಯಾಕಂದರೆ ಇಲ್ಲಿವರೆಗೆ ಹೋರಾಟ ಸಾಕಷ್ಟು ಆಗಿದ್ದಾವ. 1979 ಸ್ಟಾರ್ಟ್ ಆಗುವಂಥ ಈ ಮೂಮೆಂಟು ಇನ್ನೂವರೆಗೆ ಅದೇ ರೀತಿ ನಡೀತಾ ಇದೆ. ಇತ್ತೀಚೆಗೂ ಕಡಿಮೆ ಆಗಿದ್ದಾವೆ. ಮತ್ತು ಬೇರೆ ಈ ಹೋರಾಟ ಸ್ಟಾರ್ಟ್ ಆದ ತೀವ್ರ ಆದಮೇಲೆ ಇದರಲ್ಲಿ ಯೂಟ್ಯೂಬರ್ಸ್ಗಳು ಇದ್ರೊಳಗೆ ಹೋಗ್ಕೊಂಡು ಪ್ರಚಾರ ಜೋರು ಮಾಡಿದಾಗ ಅದನ್ನು ಆದಷ್ಟು ಕೋರ್ಟ್ ಮೂಲಕ ಅವ್ರ ಧ್ವನಿನ ಸ್ನಬ್ ಮಾಡುವಂಥ ಪ್ರಯತ್ನ ಮಾಡಿದರು. ಆದರೂ ಅದು ನಿಲ್ಲಾರದ ಮುಂದೆ ಬಂದ ಇವತ್ತು ಹೋರಾಟ ಆಗಿ ನಿಂತದ, ಒಂದು ದೊಡ್ಡ ಹೆಮ್ಮರಾಗಿ ನಿಂತದ. ಅಂಥ ಎಲ್ಲ ಸಂತ್ರಸ್ತರು ಕುಡ್ಕೊಂಡು ಒಂದು ಸಂತ್ರಸ್ತ ಸಮಿತಿ ಬರುವ ಜನವರಿ 25ಕ್ಕೆ ಮಂಗಳೂರಲ್ಲಿ ಸಭೆ ಕರೆದಿದ್ದಾರೆ. ನಾವು ಸಂತ್ರಸ್ತರೆಲ್ಲ ಕೂಡ್ಕೊಂಡು ಈ ಸಲ ಹಾಗೆ ಬಿಡುವಾಗಿಲ್ಲ. ಅದರಲ್ಲೂ SIT, ಯಾವ SIT ಈ ಎಲ್ಲ ಸಂತ್ರಸ್ತರಿಗೆ ನ್ಯಾಯ ಒದಗಿಸ್ಬೋದು, 2 ದಶಕಗಳ ಇಲ್ಲಿ ನಡೆದಂಥ ಅನ್ಯಾಯಗಳ ಬಗ್ಗೆ ತನಿಖೆ ಮಾಡಿ ಅದ್ರ ಹಿಂದಿದ್ದಂಥವ್ರು ಯಾರು ಅನ್ನೋದು ಹೇಳಿ ತೆಗಿತದಂತ ವಿಶ್ವಾಸ ಇಟ್ಟ ಒಂದು ಏನೋ ಪ್ಲ್ಯಾನ್ ಮಾಡಿ ಚಿನ್ನಯ್ಯ ಅಂದ್ರೆ ಭೀಮನ ರೂಪದಲ್ಲಿ ತಂದು ಅವ್ರ ಮುಖ ತೋರಿಸಲಾರದು ಮತ್ತೇನೋ ಮಾಡಿ ಮುಖದ ಗೌಸನ್ನು ಹಾಕಿಸ್ಕೊಂಡು ಮುಸುಕುದಾರಿಯಾಗಿ ಬಂದು ಹೋರಾಟ ಮಾಡಿ ಸತ್ಯಗಳನ್ನ ಹೇಳಿ ಇಂಥರಿಂದ ಇದ್ದಾರಪ್ಪ ಇಂಥವ್ರು ಅಂತೇಳಿ ವಿಚಾರಗಳನ್ನು ಗೊತ್ತದ ಯಾರ ಬಗ್ಗೆ, ಹೆಗ್ಗಡೆಯವ್ರ ಬಗ್ಗೆ, ಹೆಗ್ಗಡೆಯವ್ರ ಮ್ಯಾನೇಜ್ಮೆಂಟ್ ಬಗ್ಗೆ ಅವರು ಆರೋಪ ಮಾಡಿದ್ರು ಆ ಸಂದರ್ಭದಲ್ಲಿ. ನಂತರದಲ್ಲಿ ಭೀಮ ಅಲ್ಲ ಚಿನ್ನಯ್ಯ ಅಂತ ಗೊತ್ತಾದಾಗ ಅವನ ಕಡೆಯಿಂದನ ಅವನ ಬಾಯಿಯಿಂದನ ಹೊಡೆದು ಗೊತ್ತಿಲ್ಲ ಏನು ಮಾಡಿ ಜಾದು ಮಾಡುವ ರೀತಿಯಿಂದ ಈ 6 ಜನರು ಈ ಒಂದು ಹೋರಾಟಗಾರರು ಏನದಾರ ಸೌಜನ್ಯ ಒಂದು ಹೋರಾಟಗಾರರಲ್ಲಿ ಅವರ ಸುಳ್ಳುಗಾರರು, ಅವರೇ ಎಲ್ಲ ಸುಳ್ಳು ಹೇಳಿಸೋದು ಕಾರಣಕರ್ತರು ನಂಗೆ ನಿರ್ಮಿಸಿ ಈ ಕೇಸನ್ನು ಮುಚ್ಚಾಕ್ಬೇಕು SIT ಮೂಲಕ. SIT ಬಂದಾಗಿಂದ ಮಾಡಿದ್ದು ಒಂದೇ ಕೆಲಸ, ಈ ಭೀಮನನ್ನು ಚಿನ್ನಯ್ಯನನ್ನಾಗಿ ಮಾಡಿ ಚಿನ್ನಯ್ಯನಿಂದ
ಅದು ಸುಳ್ಳು ಸತ್ಯವೋ ಹೇಳಿಕೆ ಕೊಡಿಸಿ 183 ಅಡಿಯಲ್ಲಿ ಅವನೇ ಇದಕ್ಕೆಲ್ಲ ಕಾರ್ಯಕರ್ತ 6 ಜನ ಕಾರ್ಯಕರ್ತರು ಅಂತೇಳಿ ಮುಚ್ಚಾಕುವ ಪ್ರಯತ್ನ ನಡೆದಾಗ ಇದ್ರ ಜೊತೆಗೆ ಇನ್ನೊಂದು ಕಡೆ ನಿಮ್ಗೆ ಗೊತ್ತಿದ್ದು ಭೂಮಿಯನ್ನು ಕಳೆದುಕೊಂಡವರು ಅಥವಾ ಮತ್ತಿನ್ನುಳಿದವರು ಅವರು ಹೋರಾಟ ಮಾಡ್ತಾನೆ ಇದ್ದರು. ಭೂಮಿ ಸಿಗಲಾರದವರು ನಾಗರಿಕ ಸಮಿತಿ ಕಟ್ಟಿಕೊಂಡು ಅದರಲ್ಲೂ ಸೋಮನಾಥ್ ನಾಯಕರು ಅವ್ರ ಜೊತೆಗಾರರು ಎಲ್ಲ ಕೂಡ ಹೋರಾಟ ಮಾಡ್ತಾಯಿದ್ರು. ಇವರೆಲ್ಲರೂ ಈ ಕೇಸನ್ನು ಮುಚ್ಚಾಕೋದಕ್ಕಾಗಿ ದೇವರ ಹಿಂದೆ ಇದ್ದುಕೊಂಡು ನಡೆಸುತ್ತಿರುವಂತಹ ವ್ಯವಹಾರಗಳನ್ನು ಹೊರಗೆ ತೆಗೆಯುವ ಸಲುವಾಗಿ ಇವತ್ತು ಸಂತ್ರಸ್ತರ ಸಮಿತಿ ಮಾಡ್ಕೊಂಡಿದ್ದಾರೆ. ಈ ಸಲ ಸೋಲೋ ಆಗಿಲ್ಲ. ಎಲ್ಲರೂ ನಾವು ತಪ್ಪು ಮಾಡಿದ್ವಿ, ಅದರಲ್ಲೂ ಮೀಡಿಯಾದಲ್ಲೇ ದುಡ್ಡಿನ ಮೀಡಿಯಾ ಅಲ್ರಿ, ಮೇನ್ ಮೀಡಿಯಾ ಅಲ್ರಿ, ಈ ಇಡೀ ಕೇಸನ್ನು ಮುಚ್ಚಿ ಹಾಕಬೇಕು ಅನ್ನೋ ದಿಶೆಯಲ್ಲೇ ನಾವು ಸಂತ್ರಸ್ತರು ಅವರಲ್ಲ ಅನ್ನುವಂಥ ನೆಲೆಯಲ್ಲಿ ಅವರು ಈಗ ಮುಂದಿನ ಹೆಜ್ಜೆ ಇಡುವ ದಶೆಯಿಂದನ ದೇವರ ಹೆಸರಿನಲ್ಲಿ ಒಂದು ಸಂತ್ರಸ್ತರ ನೇಮಿಸಿ ಅದಕ್ಕೆ ಒಳ್ಳೆಯ ಬಲಿಷ್ಠ ಬುದ್ಧಿವಂತನ ನಾಗೇಶ್ ಅನ್ನುವಂಥವ್ರನ್ನು ಅಡ್ವೊಕೇಟ್ ಆಗಿ ನೇಮಿಸಿದ್ದಾರೆ. ಅಂದ್ರೆ ಈ ಸಂತ್ರಸ್ತ ಸಮಿತಿ ಬರ್ತದ, ಇದನ್ನು ಯಾವ ರೀತಿಯಾಗಿ ನಾವು ಮುಚ್ಚಿ ಹಾಕಬೇಕು ಅನ್ನುವಂಥದ್ದು SIT ಅಂತ ಮುಚ್ಚಿ ಹಾಕಿ ಹೋಗಿದೆ, ಅಲ್ಲೇನೂ ಇಲ್ಲ. ಮತ್ತು ಈಗಾಗಲೇ ಇದೆಲ್ಲ ದೃಷ್ಟಿ ಇಟ್ಟುಕೊಂಡು ಈ ಸಂತ್ರಸ್ತ ಸಮಿತಿಯ ಮುಖ್ಯವಾಗಿ ಕಟ್ಟೋದಕ್ಕೆ ಮುಂದಾದಂಥ ವಿಷ್ಣುಮೂರ್ತಿ ಅವರು, ರಾಬರ್ಟ್ ರೊಜಾರಿಯಾ ಅವರು ಏನಪ್ಪ ಅಂದರೆ ವಿಶೇಷವಾಗಿ ಒಂದು ಅಲ್ಲಿಯ ಸಮಾಜ ಮುಖ್ಯ ಹೋರಾಟಗಾರರು. ಮುಂದೆ ಇವರು ವಿಷ್ಣುಮೂರ್ತಿ ಅವರು ಆ ಮಂಜುನಾಥ ಸ್ವಾಮಿಯ ಅರ್ಚಕರಾಗಿದ್ದುಕೊಂಡು ವೈಚಾರಿಕವಾಗಿ ಬೆಳೆದಂಥ ಒಂದು ರೀತಿ ಲೆಫ್ಟ್ ವಿಚಾರಗಳು ಉಳ್ಳಂಥ ವ್ಯಕ್ತಿ. ಇವರು ಕುಡ್ಕೊಂಡಿದ್ದನ್ನು ನೀವು ಸಂತ್ರಸ್ತ ಸಮಿತಿ ಮಾಡಿ ಇನ್ನು ನಾವು ಈ ಸಂದರ್ಭದಲ್ಲಿ ಸೋಲ್ಕೊಡೋದು, ಇದರ ಹಿಂದಿದ್ದಂಥವ್ರು ಕೊಂದವರು ಯಾರು, ಅತ್ಯಾಚಾರ ಮಾಡಿದವರು ಯಾರು, ಹತ್ಯೆ ಮಾಡಿದವರು ಯಾರು, ಇವರು ಹೊರಗೆ ತೆಗಿಲೇಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಸಂತ್ರಸ್ತ ಸಮಿತಿ ಮಾಡಿಕೊಂಡು ಹೋರಾಟವನ್ನು ಇನ್ನೂ ತೀವ್ರಗೊಳಿಸ್ತಾ ಇದ್ದಾರೆ. ಈಗಾಗಲೇ ದೌರ್ಜನ್ಯ ಈ ಸೌಜನ್ಯ ಮತ್ತು ಇನ್ನುಳಿದ ಹೆಣ್ಮಕ್ಳಂಥ ದೌರ್ಜನ್ಯವನ್ನು ಹೊರ ಹೋಗೋ ಸಲುವಾಗಿ ಅದನ್ನು ಕಂಡುಹಿಡಿದು ಯಾರು ಮಾಡಿದ್ರು ಕಂಡುಹಿಡಿಯೋ ಸಲುವಾಗಿ ಒಂದು ದೊಡ್ಡ ಮೂಮೆಂಟನ್ನು ಸ್ಟಾರ್ಟ್ ಮಾಡಿದಂಥ ಹೆಣ್ಮಕ್ಳು ಅವರು ಸಹ ಇದರಲ್ಲಿ ಕೂಡುವುದರಿಂದಾಗಿ ಇಡೀ ಒಟ್ಟು ಸಂತ್ರಸ್ತರ ಗುಂಪು ಮೋಸ್ಟ್ಲಿ ದೇವಾಲಯಕ್ಕೆ ಅಂತ ಅನ್ಯಾಯಕ್ಕಾಗಿ ಏನು ಬರ್ತಾ ಇದೆ ಅದನ್ನು ಬಿಟ್ಟು ಉಳಿದು ಎಲ್ಲ ಸಂತ್ರಸ್ತರು ಬಂದಾಗೆ ಈ ಮೂಮೆಂಟನ್ನು ಅದರ ಮುಖ್ಯವಾಗಿ SIT ಮೇಲೆ ಅವ್ರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇವತ್ತು ಯಾವ SIT 20 ವರ್ಷಗಳ ಅಥವಾ 2 ದಶಕಗಳ ಬೇಡ ಅದಕ್ಕಿಂತ ಹೆಚ್ಚಿಗೆ ಇಲ್ಲಿ ಯಾವಂಥ ದೌರ್ಜನ್ಯಗಳ ತನಿಖೆ ಮಾಡಲಿದ್ದು ನಾವು ನೇಮಿಸಿದೆಯೋ ಅದು ಯಾರು ದೂರದಾರ್ದು ಅವರನ್ನೇ ಸುಳ್ಳುಗಾರರಂತೇಳಿ ಅವರನ್ನೇ ಬಂಧಿಸುವಂಥದ್ದು, ಜೈಲಿಗೆಟ್ಟುವಂಥ ಕೆಲಸ ಮಾಡುವ ಒಂದು ಪ್ರಯತ್ನ ಮಾಡಿದಾಗ ಅನಿವಾರ್ಯವಾಗಿ ಸಂತ್ರಸ್ತರು ಬಂದಾಗ ಬರುವ ಜನವರಿ 25ಕ್ಕೆ ಒಂದು ಸಮಿತಿ ಕರೆದ ಆ ಸಮಿತಿಯಲ್ಲಿ ಅದರ ಸಂಚಾಲಕಿಯಾಗಿ ಕುಸುಮಾವತಿ ಅವರನ್ನು ಅಂದರೆ ಈ ಸೌಜನ್ಯಾಳ ತಾಯಿಯನ್ನು ಸಂಚಾಲಕಿ ಮಾಡಿ ಎಲ್ಲರೂ ಒಂದು ರೂಪರೇಷೆ ತಯಾರು ಮಾಡುವಂಥದ್ದು, ಒಗ್ಗಟ್ಟಿನಿಂದ ಹೋರಾಟ ಮಾಡುವಂಥದ್ದು, ಇಡೀ ಸಮುದಾಯ ಎದ್ದು ನಿಲ್ಲುವಂಥ ಹೋರಾಟ. ಇದು ನಿಜವಾಗಿಯೂ ಸರ್ಕಾರಕ್ಕೂ ಎಚ್ಚರಿಕೆ ಹರಗಂಟೆ ಇದು ಅಂತ. ಯಾಕಂದರೆ ಇದರಲ್ಲೇ ನೊಂದವರಿದ್ದಾರೆ, ನೋವು ಉಂಡವರಿದ್ದಾರೆ, ಎಲ್ಲರೂ ಸಂತ್ರಸ್ತಿದ್ದಾರೆ. ಜೊತೆಗೆ ಸಂತ್ರಸ್ತ ಮೀಡಿಯಾನೂ ಅದ, ಬಡ ಮೀಡಿಯಾ, ಯೂಟ್ಯೂಬರ್ಸ್ ಇದ್ದಾರೆ, ಇನ್ನುಳಿದವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲ ಕುಡ್ಕೊಂಡು ಈ ಒಂದು ಯಾಕಂದರೆ ಇದಕ್ಕೆಲ್ಲ ಈಗಾಗಲೇ ಇನ್ಫಾರ್ಮೇಷನ್ ಆ್ಯಕ್ಟ್ ಅಂಡರ್ದಲ್ಲೇ ಸಾಕಷ್ಟು ವಿಷಯಗಳನ್ನ ಕಲೆ ಹಾಕಿದಂಥ ಒಂದು ನಮ್ಮ ಏನಪ್ಪ ಸೋಮನಾಥ್ ನಾಯಕರು ಜೊತೆಗಾರರ ಒಂದು ಸಂಶೋಧನೆ ಜೊತೆಗೆ ಎಲ್ಲ ಹೋರಾಟಗಾರರ ಒಟ್ಟು ಶ್ರಮ ಅದೆಲ್ಲ ಕೊಡ್ಕೊಂಡು ಈ ಜನವರಿ 25ಕ್ಕೆ ಮೀಟಿಂಗ್ ಮಾಡಿ ಹೊಸ ತಂತ್ರದ ಮೂಲಕ ಇಲ್ಲಿಯ ಸತ್ಯವನ್ನು ಹೊರಹಾಕಬೇಕು ಮತ್ತು ಸಂತ್ರಸ್ತರಿಗೆ ನ್ಯಾಯ ಇಸಿದುಕೊಡಬೇಕು ಅನ್ನೋಂಥ ಮತ್ತೊಂದು ಮೊದಲಿನ ಹೋರಾಟ ಆರಂಭ ಆಗುವ ಎಲ್ಲ ಸಾಧ್ಯ ಇರೋದರಿಂದಾಗಿ ಅದ್ರ ಜೊತೆಗೆ ಈ 74 ಏನಪ್ಪ ಅಂತಂದ್ರೆ ಅಸಹಜ ಸಾವುಗಳು, ಅವ್ರು ಯಾರು ಕೊಂದವರು ಸತ್ತಿದ್ದಾರೋ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೋ, ಪವಿತ್ರ ಸ್ಥಳದಲ್ಲಿ ಬಂದು ತಮ್ಮ ಜೀವ ಬಿಟ್ಟಿದ್ದಾರೋ, ಪ್ರತಿಯೊಂದು ಬೇರೆ ಬೇರೆ FIRಗಳನ್ನ ಮಾಡಿ ನಮಗಿದ್ರ ತನಿಖೆ ಆಗಬೇಕು ಅನ್ನೋಂಥ ಇನ್ನೊಂದು ಈ ಹೈಕೋರ್ಟಲ್ಲಿ ಕೇಸ್ ಕುಸುಮಾವತಿ ಮತ್ತು ನಮ್ಮ ಬಹಳ ಬುದ್ಧಿವಂತ ಮತ್ತು ನೋವನ್ನು ಉಂಡು ಬೆಳೆದಂಥ ಬಾಲನ್ ಅನ್ನುವಂಥ ವಕೀಲರ ಮೂಲಕ ಇವರೆಲ್ಲರೂ ಒಗ್ಗಟ್ಟಾಗಿ ಈ ಹೋರಾಟವನ್ನು ಮುನ್ನಡೆಸೋದರಿಂದಾಗಿ ಈ ಸಲ ಏನಾದ್ರು ಸತ್ಯ ಹೊರ ಬಂದಿದ್ದ ಮಂಜುನಾಥನೇ ಇವ್ರನ್ನೆಲ್ಲ ಒಂದು ಮಾಡಿದಾನ ಅನ್ನುವಂಥ ಮಾತು. ಯಾಕಂದ್ರೆ ಯಾವುದಕ್ಕಾದ್ರೂ ಅಂತ್ಯ ಇದ್ದೇ ಇರ್ತದೆ, ಆ ಅಂತ್ಯ ಯಾವುದಾಗ್ಬೋದು. ಇದರಲ್ಲಿ ಯಾರೂ ಸಂತ್ರಸ್ತರು ಮತ್ತು ಯಾರು ಸಂತ್ರಸ್ತರನ್ನಾಗಿ ಮಾಡಿದವರು ಅನ್ನೋದು ಕ್ಲಿಯರ್ ಆಗ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ, ಏನೋ ಆಗಲಿ ಸಂತ್ರಸ್ತ ಸಮಿತಿ ಮಾತ್ರ ಅಷ್ಟು ಸುಲಭವಾಗಿ ಈ ದೇವಸ್ಥಾನ ಸಂತ್ರಸ್ತರು ಅಂತೇಳಿ ಏನು ಒಂದು ಮುಖವಾಡ ಹಾಕೊಂಡು ಬರ್ತಾ ಇದ್ದಾರೋ ಅವರ ಒಂದು ಹಿಂದಿರುವ ಸತ್ಯವನ್ನು ಹೊರ ಹಾಕ್ಬೋದು ಅಂತೇಳಿ, ಅಥವಾ ಇಲ್ಲೆಲ್ಲ ನಡೆದಂಥ ಘಟನೆಗಳ
ಪ್ರತಿಯೊಂದರ ತನಿಖೆ ಮಾಡಲು ಹಚ್ಚಬಹುದು ಅಂತೇಳಿ ಒಂದು ಲೆಕ್ಕ. ನೋಡ್ರಿ ಏನಾಗ್ತದೆ ಇದಕ್ಕೂ. ಯಾಕಂದರೆ ಎದುರಾಳಿಗಳು ಸಾಮಾನ್ಯರಲ್ಲ. ಎಂಥ ದೇವೇಗೌಡರ ಮೊಮ್ಮಗನಿಗೆ ಶಿಕ್ಷೆ ಆಯಿತು, ಆದರೆ ಇಲ್ಲೇ ಒಬ್ಬ ವ್ಯಕ್ತಿಗೆ ಆಗ್ತಾಯಿಲ್ಲ, ಅಲ್ಲಿ ಸ್ಥಳದ ಒಬ್ಬ ಧಾರ್ಮಿಕ ಮುಖಂಡರಿಗೆ ಆಗ್ತಾಯಿಲ್ಲ, ಅಥವಾ ಅವ್ರು ಇರಲಿಕ್ಕಿಲ್ಲ, ಆ ಮಾತು ಬೇರೆ. ಒಟ್ಟಾರೆಯಾಗಿ ಸಂತ್ರಸ್ತರ ಸಮಿತಿ ಇವತ್ತು ಈ ಒಂದು ರಣಾಂಗಣಕ್ಕೆ ನ್ಯಾಯವನ್ನು ಹುಡುಕುವುದರಲ್ಲಿ, ನ್ಯಾಯ ಕೊಡಿಸುವುದರಲ್ಲಿ, ಹೋರಾಟ ಮಾಡುವಲ್ಲಿ ಇದು ಮುಂಚೂಣಿಯಲ್ಲಿ ಬಂದಿದ್ದು ಹೊಸ ಬೆಳವಣಿಗೆ. ಇವರಿಂದೆಲ್ಲ ಈ ಸಂತ್ರಸ್ತರಿದ್ದಾರೆ. ನಾಗರಿಕ ಸಮಿತಿ ಆಯಿತು, ಅದೇ ಕಾಲಕ್ಕೆ ಈ ಒಂದು ಏನಪ್ಪ ದೌರ್ಜನ್ಯ ಸಮಿತಿ ಆಯಿತು, 74 ಕೇಸ್ ಹಾಕಿದವ್ರ ತನಿಖಾ ಸಂಸ್ಥೆ ಆಯಿತು, ಮೈಸೂರಿನಲ್ಲಿ ಒಂದು ದೌರ್ಜನ್ಯ ಹೋರಾಟ ಸಂಸ್ಥೆ ಅದು ಅವರಾಯಿತು. ಎಲ್ಲರೂ ಒಗ್ಗಟ್ಟಿನಿಂದ ಮಾಡುವ ಈ ಹೋರಾಟಕ್ಕೆ ಯಶಸ್ಸು ಸಿಗಲಿ ಅನ್ನೋದು ನಮ್ಮೆಲ್ಲರ ಬಯಕೆ. ಇವರು ಏನಾಗ್ತದೆ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡಿ. ನ್ಯೂಸ್ ಅರ್ಥ ತೇಜಿಸಿದ್ದಾರೆ. ಇದು ಸತ್ಯದ ಕೈಗೊಂಡು ವಂದನೆಗಳು.